ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪನ ನೋಡಕ್ಕೆ ನವದುರ್ಗಿಯರು ಹರ್ಸೋಗ್ ಬಂದಿದ್ರು. ಒಂದೇ ದಿನ ನಮ್ಮ ದುರ್ಗದ ಎಲ್ಲ ಶಕ್ತಿ ದೇವತೆಗಳ ನೋಡೋ ಬಗ್ಗೆ ನಂದಾಗಿತ್ತು. ಎಲ್ಲಾ ದೇವಿ ಆಶೀರ್ವಾದ ನಿಮ್ಮೇಲೂ ಇರ್ಲಿ ಅಂತ ನಾನು ಕೇಳ್ಕೊಂಡು, ನಿಮಗೆ ಗೊತ್ತಾ, ನಮ್ ದುರ್ಗನ ಕೋಟೆ ನಾಡು ಅಂತ ಅಷ್ಟೇ ಅಲ್ಲ, ಶಕ್ತಿ ಭೂಮಿ ಅಂತಾನೂ ಕರೀತಾರೆ. ಯಾಕಂದ್ರೆ ನವದುರ್ಗಿಯರು ನಮ್ಮ ದುರ್ಗದಲ್ಲಿ ನೆಲೆಸಿದ್ದಾರೆ. ಪುರಾತನ ಕಾಲದಿಂದನೂ ಶಕ್ತಿ ದೇವತೆಗಳು ನಮ್ಮ ಚಿತ್ರದುರ್ಗದ ನಾಡನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಏಷ್ಯನ್ ಹಿಸ್ಟ್ರಿ ಪ್ರಕಾರ ಚಿತ್ರಸುರನ ರಾಕ್ಷಸ ನಮ್ ನಾಡಿನ ಜನ ಮತ್ತು ಋಷಿಗಳನ್ನ ಕಾಡ್ತಾ ಇದ್ದಂತೆ. ಆಗ ಆದಿಶಕ್ತಿ ಅವತಾರ ಧರಿಸಿ ಅವನ ಸಂಹಾರ ಮಾಡಿದ್ಲು. ಅದಕ್ಕೆ ಈ ಭೂಮಿ ಶಕ್ತಿ ದೇವಸ್ಥಳ ಅಂತ ಪ್ರತೀತಿ ಇತ್ತು. ಮುಂದೆ ಮದಕರಿ ನಾಯಕರು ಸಹ ಏಕನಾಥೇಶ್ವರಿ ಮತ್ತೆ ಚಂದವಳ್ಳಿ ಇರುವ ರೇಣುಕಂಬನ ಪೂಜಿಸ್ತಾ ಇದ್ರು. ಯಾವುದೇ ಯುದ್ಧ ಇರ್ಲಿ ಏನೇ ದೇವಿ ಅಪ್ಪಣೆ ಇಲ್ಲದೆ ಅವ್ರ ಮುಂದೆ ಹೋಗ್ತಿರ್ಲಿಲ್ಲ ಅಂತೆ. ದುರ್ಗದ ನವದುರ್ಗಿಯರು ಯಾರಂದ್ರೆ ಏಕನಾಥೇಶ್ವರಿ, ಉಚ್ಚಂಗಿ ಯಲ್ಲಮ್ಮ, ಚಂದವಳ್ಳಿ ರೇಣುಕಂಬ, ಇಂಗಡಲ್ ಆದಿಶಕ್ತಿ, ಹಿಡಿಂಬೇಶ್ವರಿ, ಜೋಗಿಮಟ್ಟಿ ದೇವಿ, ಸಿರಿಗಿರಿ ದೇವಿ, ಕೆಣ್ಕಲ್ ರೇಣುಕಂಬ ಮತ್ತು ಮುರುಘರಾಜನ ಮಠದ ದೇವಿ. ನವರಾತ್ರಿ ಟೈಮಲ್ಲಿ 9 ದೇವಿಗಳ ದರ್ಶನ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋದಲ್ಲಿ ನೀವು ಎಷ್ಟು ದೇವಿಗಳನ್ನ ನೋಡಿದ್ರಿ ಅಂತ ತಿಳಿಸಿ.